ಈಗಾಗಲೇ ನೀನು ಮಾಡಿರುವ ಧನಂದಾರಿ ಕೆಲಸ ಊರಿನ ಜನ ಎಲ್ಲ ಮನೆಗೆ ಬಂದು ನಿನ್ನ ಬಗ್ಗೆ ಹಾಡಿ ಹೊಗಳಿ ಹೋಗಿದ್ದಾರೆ. ಅಲ್ಲ, ಅಷ್ಟು ಸಾಲದೆಂಬಂತೆ ಮತ್ತೆ ಇಂದಿನ ಕೊಲೆ, ಅತ್ಯಾಚಾರ, ದರೋಡೆ ಗಿರೋಡೆ ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದನ್ನು ಹೇಳಿಬಿಡಪ್ಪ. ಆ ವಿಷಯವನ್ನು ನಿನ್ನ ಬಾಯಿಂದಲೇ ಕೇಳಿ ಸಂತೋಷ ಪಡ್ತಾನೆ ಈ ನಿನ್ನ ಅಣ್ಣ. ಏನ್ ಮಾತಾಡ್ತಿದ್ದೆ? ನನಗಾಗದವರು ನನ್ನ ಹಿತಶತ್ರುಗಳು ಬಂದು ನನ್ನ ವಿರೋಧ ಜಾತಿ ಹೇಳಿದ ಮಾತಾಡ್ತೇನೆ. ವಿಷಯ ಗೊತ್ತಿಲ್ಲದೆ ಆ ಭಿಕಾರಿಗಳ ಮಾತನ್ನು ನಂಬಿ ನಾವು ಒಳ ಹೊತ್ತಿದ ತಮ್ಮನ್ನು ನೋಡೋಣ. ಈಗ ಹೇಗೆ ಮುಂದುವರೆದ್ರೆ ಏನು ಮಾಡಲು ಸಾಧ್ಯವಿಲ್ಲ. ಈ ಏನೇ ಹೇಳಿದರು ಬೆಂಕಿ ಇಲ್ಲದೆ ಹೊಗೆ ಆಡಲಾರದು ಕಣೋ, ಹೊಗೆ ಆಡಲಾರದು. ಹೇಳಿದರೆ ಎದ್ದು ಬಂದು ಎದೆ ಕೊಟ್ಟಂತೆ. ಸರ್ಪರಾಜ್, ಸುಮ್ಮನೆ ನೀನು ನನ್ನ ಹತ್ತಿರ ದುರಹಂಕಾರದ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿ ಗೆಬ್ಬಿಸದೆ ಮಾತಿನಿಂದ ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ಯಾರು ಒಳ್ಳೆಯ ಕೆಲಸ ಮಾಡಿ ಊರಿನ ಉಗುಳು 4 ಜನರ ಬಾಯಿಯಿಂದ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಆವಾಗ ಮಾತ್ರ ನೀನೇ ನನ್ನ ತಮ್ಮನೆಂದು ಹೆಮ್ಮೆಯಿಂದ ನಾನೇ ನಿನ್ನ ಬೆನ್ನು ತಟ್ಟು ಶಬಾಷ್ಗಿರಿ ಕೊಡ್ತೀನಿ ಕಣೋ, ಶಬಾಷ್ಗಿರಿ ಕೊಡ್ತೀನಿ. ಹೌದೇನ? ಈ ಊರಿನ ಜನ ಮೆಚ್ಚುವಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆಗ ನೀನು ನನ್ನ ಬೆನ್ನು ತಟ್ಟಿ ಶಬಾಷ್ಗಿರಿ ಕೊಡ್ತೇವ ಅಂತ ಒಳ್ಳೆ ಕೆಲಸ ನಾನು ಏನ್ ಮನಸ್ಸಿದ್ದರೆ ಮಾರ್ಗವೆಂಬಂತೆ ನಾವೇನಾದರೂ 4 ಜನಕ್ಕೆ ಒಳ್ಳೆಯದನ್ನೇ ಮಾಡಬೇಕಂತಿದ್ದರೆ ಅದನ್ನು ಅವರಿವರಿಂದ ಹೇಳಿ ಕೇಳಿ ಮಾಡಬೇಕಾಗುವುದಿಲ್ಲ. ತಮ್ಮ ಸ್ವಂತ ಬುದ್ಧಿಯಿಂದಲೇ ಮಾಡಿದರೆ ಅದಕ್ಕೊಂದು ಬೆಲೆ ಇರುತ್ತೆ ಕಣೋ, ಬೆಲೆ ಇರುತ್ತೆ. ಆದರೆ ನೀನು ಮಾತ್ರ ಬುದ್ಧಿಯಿಂದಲೂ ಯಾವತ್ತೋ ಒಂದು ಘನ ಕಾರ್ಯ ಮಾಡಿದ ಅನುಭವ ನಿನಗಿಲ್ಲದೆ ಇರುವುದರಿಂದ ನಾನೇ ಅದನ್ನು ಹೇಳಿ ಮಾಡಿಸಬೇಕಾದದ್ದು ಹಾಗಾಗಿ ಹೇಳಬೇಕಾದದ್ದು ನನ್ನ ಧರ್ಮ ಕಣೋ. ಅದಕ್ಕೆ ಹೇಳ ನಾನು ಏನ್ ಮಾಡ್ಬೇಕು ಅಂತ. ಯಾವುದಾದ್ರೂ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವಾಗ ಅಲ್ಲಿ ಸಾಮೂಹಿಕವಾಗಿ ಇಲ್ಲ, ಈ ಊರಿನ ಜನ ಮೆಚ್ಚುವಂತ ನಮ್ಮದೇ ಆದ ಜಮೀನಿನಲ್ಲಿ ಅನಾಥಾಶ್ರಮ ಕಟ್ಟಿದೆ ಇಲ್ಲ. ಈ ಸರ್ಪರಾಜನ ಸ್ವಂತ ಹಣದಿಂದ ಒಂದು ಬಡ ಹೆಣ್ಣು ಮಗಳ ಮದುವೆ ಶ್ರೀಮಂತ ಹುಡುಗನೊಂದಿಗೆ ಮಾಡ್ತದೆ. ನಿನ್ನ ಆಯ್ಕೆ ಯಾವುದು ಅಂತ? ನಿನ್ನ ದೃಷ್ಟಿಯಲ್ಲಿ ಬಡವರಿಗೆ ಒಳ್ಳೆಯದನ್ನೇ ಮಾಡಬೇಕಂತಿರುವ ಆಲೋಚನೆಯನ್ನು ಚೆನ್ನಾಗಿದೆ. ಆದರೆ ಅದರಲ್ಲಿ ನೀನು ಮೊದಲನೆಯದಾಗಿ ಆರಿಸಿಕೊಂಡಿರುವುದು ಸಾಮೂಹಿಕ ಅನ್ನ ಸಂತರ್ಪಣೆ ಬೇಡ. ಅದು ಎಲ್ಲ ಕಡೆಯಲ್ಲೂ ನಡೆಯುವಂಥದ್ದು. ನಂತರ ಅನಾಥ ಮಕ್ಕಳಿಗೆ ಅನಾಥಾಶ್ರಮ ಕೊಟ್ಟು ಅದು ಕೂಡ ನಿನ್ನ ಸಾಧ್ಯವೇ ಇಲ್ಲ. ಆದರೆ ಕೊನೆಯದಾಗಿ ಹೇಳಿದೆಯಲ್ಲ, ಒಬ್ಬ ಬಡ ಕುಟುಂಬದ ಮದುವೆಯನ್ನು ಶ್ರೀಮಂತ ಕುಟುಂಬದೊಂದಿಗೆ ಮಾಡಿಸುವುದಾಗಿ ಅದಂತೂ ನಿನ್ನ ಯೋಗ್ಯತೆಗೆ ಸಾಧ್ಯವಾದರೆ ಅದರಿಂದಲೇ ಪ್ರಾರಂಭಿಸೋ ನಿನ್ನ ಘನ ಕಾರ್ಯದ ಆರಂಭವನ್ನು. ಹಾಗೆ ಮಾಡ್ತೀನಣ್ಣ. ಆದ್ರೆ ಪ್ರಾರಂಭಿಕವಾಗಿ ಈಗಾಗಲೇ ನಾನು ಮಾಡಲು ಹೊರಟಿರುವ ಈ ಶುಭ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ ಅಂತ ನೀನು ನನಗೆ ಮಾತು ಕೊಡ್ಬೇಕು. ಮಾತು ಕೊಡ್ತೀಯಾ? ನೋಡು ಸರ್ಪರಾಜ್, ಈಗಾಗ ನೀನು ಕೆಟ್ಟವನಂತ ಊರ ಜನರ ಬಾಯಿಂದ ಉಗ್ಗಿಸ್ಕೊಳ್ತಾ ಇದ್ದವನು. ಆದರೆ ಇಂದು ನನ್ನ ಮಾತನ್ನು ಕೇಳಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಅದು ಮದುವೆಯಂತಹ ಒಂದು ಶುಭ ಕಾರ್ಯವನ್ನು ನೀನು ಮಾಡಲು ಮುಂದಾಗಿವೆ ಅಂತಾದರೆ ನೀನು ಮಾಡಬೇಕಂತೀರ ಮದುವೆಯನ್ನು ನಾನೇ ಮುಂದೆ ನಿಂತು ಮಾಡ್ತೀನಿ ಕಣೋ, ನಾನೇ ನಿಂತು ಅದು ಇದಕ್ಕಾಗಿ ನನಗೆ ಆ ಸ್ಟೇಜಿನಲ್ಲಿ ಓದುತ್ತಿರುವ ನನ್ನ ಹೆತ್ತ ಮಗನಾಣಿಯಾಗಿಯೂ ಇದು
ಸರ್ಪರಾಜನ ಕಾರ್ಯ ಈ ಸರ್ಪರಾಜಿದ್ದ ಮಾನಿಗೆ ನನ್ನ ನಾಶನಾದರೆ ಜಗತ್ತಿನಲ್ಲಿ ಮನುಷ್ಯ ತನ್ನ ಕೆಲಸವಾಗಬೇಕಾದ್ರೆ ವಾಸಿ ಕತ್ತೆ ಕಾಲನಾದ್ರೂ ಹಿಡಿಲೇಬೇಕು ಅಂತ ನಾನು ಕೂಡ ಅದೇ ಮಾತನ್ನು ಉಪಯೋಗಿಸಿ ಸರ್ಪರಾಜ ಮಾತು ಕೊಟ್ಟು ಮೇಲೆ ಹುಟ್ಟಿದನಲ್ಲ ಮುಗೀತು. ಇನ್ನು ಮುಂದೆ ಆ ವಿಷಯ ನಿನಗೆ ಬಿಟ್ಟಿದ್ದು. ನೀನು ಕೊಟ್ಟ ಮಾತು ಉಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಹಾಸ್ಟೆಲ್ನಲ್ಲಿ ಓದಿಕೊಂಡಿರುವ ನಿನ್ನ ಮುದ್ದು ಮಗ ಸುಖವಾಗಿರುತ್ತಾನೆ. ಮುಂದೆ ಆಗುವ ಪರಿಣಾಮ ಈಗ ನಾನು ನಿನಗೆ ಹೇಳಲ್ಲ. ಮುಂದೆ ನಾನು ಬೆಳಕಿಗೆ ಅರ್ಥ ಮಾಡುತ್ತೇನೆ.